ಗಂಡು ಹುಡುಗರಾಗಲಿ ಅವ್ರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾಯಿದೆ, ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದ್ದಾವೆ, ಪದೇ ಪದೇ ಅವರಿಗೆ ಬದುಕಕ್ಕೆ ಏನು ಅವಕಾಶ ಕೊಡ್ತಾ ಇಲ್ಲ. ನಾ ಕೇಳ್ತೀನಿ, ಶಿವಾನಂದ ಪಾಟೀಲ್ರು ಯಾಕೆ ಇದನ್ನು ಕೈಗೆ ತೊಗೋತಾ ಇಲ್ಲ? ಶಿವಾನಂದ ಪಾಟೀಲ್ರ ಕ್ಷೇತ್ರಲ್ಲ ಇದು, ಅವ್ರ ಕ್ಷೇತ್ರಕ್ಕೆ ಏನಾರೇ ಆದ್ರೆ ತಕ್ಷಣ ಹೋಗಿ ಸುದ್ದಿ ಮುಟ್ಟಬೇಕಲ್ಲ. ಈಗ 5 ದಿನ ಆಯಿತು ಸತ್ಯಾಗ್ರಹ ಕೂತವರು. ಹೆಣ್ಮಗಳು ಎಷ್ಟೇ ಗೋಗರಿದ್ರು ನನಗೆ ಮನೆ ಇಲ್ರಿ, ನನಗೆ ಮಕ್ಕಳು ಮರಿ ತೊಗೊಂಡು ನಾ ಎಲ್ಲಿಗೆ ಹೋಗಲಿ? ಈಗ ಒಮ್ಮಲಿಗೆ ನೀವು ಸಡನ್ನಾಗಿ ಬಂದು ಹಿಂಗೆ ಹೇಳಾರಕ್ಕೆ ಯಾರು ನಾನು ಸೆಡ್ ತೆಗೆದು ಹೋಗಿದ್ರೆ ನಾ ಏನು ಮಾಡ್ರಿ ಸಾಹೇಬ್ರ, ತೆಗಿಬೇಡ್ರಿ ಸೆಡ್ ಅಂತ ಹೇಳಕ್ಕೆ ಎಷ್ಟೇ ಗೋಗರಿದ್ರು ನಾವು ಬೇಕಿ ದಲಿತ ಹೆಣ್ಮಗಳದೀನಿ, ಇದೊಂದು ನನಗೆ ಕರುಣೆ ತೋರಿಸ್ರಿ. ನನಗೆ 5-6 ಮಕ್ಕಳು ತೊಗೊಂಡು ನಾನು ಜೀವನ ಮಾಡ್ತೀನಿ, ನನಗೆ ಹಂಗೆ ಮಾಡಬೇಡ್ರಿ ಸಾಹೇಬ್ರ. ಇಲ್ಲೇ ನಮ್ಮ ಭವನದ ಮುಂದೆನೇ ನಾ ಮಾಡ್ಕೊತಿದ್ದೀನಿ, ನನಗೆ ಇರ್ಲಾಕ ಅವಕಾಶ ಮಾಡಿಕೊಡ್ರಿ. ಮತ್ತೆ ಎಲ್ಲರ ಸೂರ್ಸಿಕ್ರೆ ನಾ ಹೋಗ್ತೀನಿ ಎದ್ದು. ನಾ ಏನು ಇದನ್ನ ಜಾಗ ಬೇಕಂತ ಹೇಳಿ ಬೇಡತ್ತಿಲ್ಲ, ನನಗೆ ಇರ್ಲಾಕ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಎಷ್ಟೇ ಗೋಗರಿದ್ರು ಆ ಹೆಣ್ಮಗಳಿಗೆ ಅಲ್ಲಿ ಇರ್ಲಾಕ ಜಾಗ ಕೊಡ್ಲಾರ್ದೆ ಜೈ ಭೀಮ್ ಮುಂದನೆ ಹೇಳುತ್ತಾ, ಇದು ಮಟ್ಟಾಳ ಗ್ರಾಮದಲ್ಲಿ ಸುನಂದ ಅಂತ ಒಂದು ದಲಿತ ಮಹಿಳೆ ಆಕಿ ಆಕಿಗೆ ಇರ್ಲಾಕ ಜಾಗಿಲ್ಲ. ಆಕಿಗೆ 7-8 ಮಕ್ಕಳು ಇದ್ದಾವೆ. ಅವ್ರ ಜೊತೆಗೆ ಸೂರು ಕಟ್ಕೊಂಡು ಇರ್ಬೇಕಂದ್ರೆ ಆಕಿಗೆ ಇರೋಕೆ ಜಾಗಿಲ್ಲ. ಬಾಡಿಗೆ ಎಷ್ಟು ದಿನ ಕೊಟ್ಟಿರೋದು ಅಂಥೇಳಿ ಇಲ್ಲಿ ಗುಂಟಾಣಿ ಜಾಗದಾಗ ಒಂದು ಶೆಡ್ ನಿರ್ಮಾಣ ಮಾಡಿಕೊಂಡು ಇದ್ಲು. ಆಕಿಗೆ ಏಕಾಏಕಿ ಬಂದು ಮತ್ತು ತಹಸೀಲ್ದಾರ್ ಇಲ್ಲಿ PDO ಕೊಟ್ಟರು ಬಂದು ಆಕಿ ಎದುರುಗಡೆನೇ ಶೆಡ್ ಕಿತ್ತಿ ಹಾಕಿ ಆಕಿನ ಹೆಂಗೆ ಬೇಕು ಮನ್ಸಿಗೆ ಬಂದಂಗೆ ಆಕಿಗೆ ಅವಮಾನ ಮಾಡಿ, ಈ ಶೆಡ್ ಕಿತ್ತು ಹಾಕಿದ್ರೆ ಯಾರೇನು ಬಂದು ಕೇಳ್ತಾರೆ ಅಂಥೇಳಿ ಅವಮಾನ ಮಾಡಿ ಶೆಡ್ ಕೂಡ ಆಕಿ ಎದುರಿಗೆ ಕಿತ್ತು ಹೋಗೋದು. ಆಕಿಗೆ ಭಾಳ ಮನ್ಸಿಗೆ ನೋವು ಮಾಡಿ ಹೋದಂಥ ಇವರು ಏನು PDO ತಹಸೀಲ್ದಾರ್ ಇವರೆಲ್ಲರೂ ಏನದಾರಲ್ಲ ಅವರು ನೇರ ಹೊಣೆಗಾರರು. ಮತ್ತು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಪದೇ ಪದೇ ಮಟ್ಟಾಳ ಗ್ರಾಮದಾಗ ಒಂದು ದಲಿತ ಹೆಣ್ಮಕ್ಳಾಗಲಿ, ಒಂದು ದಲಿತ ಗಂಡು ಹುಡುಗರಾಗಲಿ ಅವ್ರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾಯಿದೆ, ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದ್ದಾವೆ, ಪದೇ ಪದೇ ಅವರಿಗೆ ಬದುಕಕ್ಕೆ ಏನು ಅವಕಾಶ ಕೊಡ್ತಾ ಇಲ್ಲ. ನಾ ಕೇಳ್ತೀನಿ, ಶಿವಾನಂದ ಪಾಟೀಲ್ರು ಯಾಕೆ ಇದನ್ನು ಕೈಗೆ ತೊಗೋತಾ ಇಲ್ಲ? ಶಿವಾನಂದ ಪಾಟೀಲ್ರ ಕ್ಷೇತ್ರಲ್ಲ ಇದು, ಅವ್ರ ಕ್ಷೇತ್ರಕ್ಕೆ ಏನಾರೇ ಆದ್ರೆ ತಕ್ಷಣ ಹೋಗಿ ಸುದ್ದಿ ಮುಟ್ಟಬೇಕಲ್ಲ. ಈಗ 5 ದಿನ ಆಯಿತು ಸತ್ಯಾಗ್ರಹ ಕೂತವರು. 5 ದಿನದಾಗ 1 ದಿನಾನು ಯಾರೋ ಅವ್ರ ಲೀಡ್ರು ಯಾರು ಒಬ್ರು ಹೋಗಿ ಸತ್ಯಾಗ್ರಹ ಕೂತಾರಂತ ಹೇಳಿಲ್ಲೇನು? ಒಬ್ಬರು ಕೂಡ ಇಲ್ಲಿ ಬಂದು ನೀ ಹೆಂಗದೀವ, ಹೆಂಗೆ ಸತ್ಯಾಗ್ರಹ, ಎದಕ್ಕೆ ಕೂತಿ ಎದಕ್ಕಿಲ್ಲ ಅಂಥೇಳಿ ಒಬ್ಬರು ಕೇಳುವಂಥದ್ದಾಗಿಲ್ಲ. ಯಾರು ಅಧಿಕಾರಿಗಳು ಬಂದಿಲ್ಲ, ಯಾರು ಶಿವಾನಂದ ಪಾಟೀಲ್ ಕಡೆದವ್ರು ಯಾರು ಬಂದಿಲ್ಲ, ಶಿವಾನಂದ ಪಾಟೀಲ್ ಅವರು ಬಂದಿಲ್ಲ. ಇದು ಏನು ಅಂಬೇಡ್ಕರ್ ಭವನ ಅದ, ಅಂಬೇಡ್ಕರ್ ಭವನ ಅಂತ ಏನಿಲ್ಲ, ಅದು ಒಂದು ದೊಡ್ಡದೊಂದು ಹೆಣ್ಮಕ್ಳು ಎಲ್ಲರೂ ಇಡೀ ಏರಿಯಾದ ಮಂದಿನೇ ಹೇಳುವಂಥ ಹೆಲುಕೆರಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಬಂದು ನೋಡಿದ್ರೆ ಅದರ ಪರಿಣಾಮ ನೋಡಬಾರ್ದು, ಅಷ್ಟು ಕೆಟ್ಟಾಗಿದೆ. ಮತ್ತು ಅವ್ರಿಗೂ ಕೂಡ ಬೈದು, ಎಲ್ಲರಿಗೂ ಕೂಡ ಬೈದು, ನಾವು ಇಲ್ಲೇ ಬಂದು ಭವನದಾಗೆ ಹೇಳೋರು ನೋಡು ಅಂಥೇಳಿ ಕೆಲವೊಂದು ಹೆಣ್ಮಕ್ಳು ಮಾತಾಡೋದು. ಅವು ಬೇಕಂದ್ರೆ ಕೆಲವೊಂದು ವಿಡಿಯೋಗಳು ಅದಾವೆ ನಮ್ಮ ಹತ್ರ, ಅವು ಕೂಡ ನಾವು ಕೊಡ್ತೇವೆ. ಈ ಥರ ಪದೇ ಪದೇ ಆದರೆ ನಾವು ಇರೋದು ಹೆಂಗೆ ದಲಿತರು, ನಾವು ಬದುಕೋದು ಹೆಂಗೆ ದಲಿತರು? ಈಗ ಮೊದಲಿನ ದಿನಕಾಲನೇ ಇದೇ ಥರ ನೀವು ಇದೇ ಮಾಡ್ತಾ ಇಲ್ಲಿ ಎಲ್ಲದಾಳತ್ತಂದ್ರೆ ತಿಪ್ಪಿ ಒಳಗೆ ಅದಾಳಕ್ಕೆ ಒಂದು ವಿಡಿಯೋನ ಕ್ಲಿಪ್ ಇದ್ರೊಳಗೆ ತೋರಿಸ್ತಾರೆ. ಆಕೆ ತಿಪ್ಪಿ ಒಳಗೆ ಬಂದದಾಳ. ಆ ತಿಪ್ಪಿ ಒಳಗೆ ನಾಯಿ ಹಂದಿ ಎಲ್ಲಕ್ಕೂ ಇರೋಕ್ಕೂ ಚಾನ್ಸ್ ಅದ, ಅಂದ್ರೆ ಮನುಷ್ಯ ಇರೋಕ್ಕೆ ಚಾನ್ಸ್ ಇಲ್ಲ ಕಾಣಿಸ್ತದ. ಅದೇ ಒಂದು ಏನಂತಂದ್ರೆ ಒಂದು 20 ಟ್ರಿಪ್ ಇದು ಹೊಡೆದಾಳಕ್ಕೆ ಲೋನ್ ಮಾಡಿ, ಏನು ಬ್ಯಾಂಕ್ ಲೋನ್ ಮಾಡಿ 20 ಟ್ರಿಪ್ ಕಡಿ ಹೊಡೆದಾಳೆ, ಪತ್ರೆ ರಾಡ್ ಎಲ್ಲ ತಂದು ಮಾಡ್ಕೊಂಡಿದ್ಲಕ್ಕಿ. ಅದ್ರದ್ದೆಲ್ಲ 2-3 ಲಕ್ಷ ರೂಪಾಯಿ ಖರ್ಚಾಗ್ಯದ. ಅದು ಯಾರು ನುಕ್ಸಾನ್ ಕೊಡೋರು? ಆಕೆ ಸಾಲ ತೆಗೆದು ಮಾಡ್ಕೊಂಡಿದ್ದ ಸೂರದು ಅದೆಲ್ಲ ಈ ಥರ ಎಲ್ಲರೂ ಈಗ ಮಾಡಿಟ್ಟಿದ್ದಾರೆ. ನಾ ದಯವಿಟ್ಟು ಹೇಳ್ತೀನಿ ಏನಂತಂದ್ರೆ, ಖುದ್ದು ಶಿವಾನಂದ ಪಾಟೀಲ್ ಅವರು ಬಂದು ಜಾಗದ ಮ್ಯಾಗ ಸುನಂದಾಬಾಯಿಗೆ ಏನು ಅನ್ಯಾಯಕ್ಕೆ ಒಳಗಾಗ್ಯಾಳ, ಆಕೆಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರು ಏನು ಜವಾಬ್ದಾರಿ ತೊಗೊಂಡು ಹೋಗುತ್ತಾನ. ಇದು ತಿಂಗಳಾಗಲಿ 2 ತಿಂಗಳಾಗಲಿ 6 ತಿಂಗಳಾಗಲಿ ಇದು ಸತ್ಯಾಗ್ರಹ ನಿರಂತರ ನಡೀತಾನೆ ಇರ್ತದೆ, ನಿರಂತರ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ಈ ಮುಖಾಂತರ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಿರ್ಮಲಾ ಹೊಸಮನಿ ಅಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಸಂಘಟನೆ ನಾನು ಬೆಂಬಲ ಕೊಡೋಕೆ ಬಂದಿದ್ದೀನಿ. ಜೈ ಭೀಮ್. ಇಲ್ಲಿ ಏನೈತಿ, ಹೆಣ್ಮಕ್ಳಿಗೆ ಬೈಲಿಗೆ ಹೋಗುತ್ತಾನ ಅದೂ ಇಲ್ಲ ಕಾಣುತ್ತೆ. ಶೌಚಾಲಯ ಇಲ್ಲ ಇಲ್ಲಿ. ಶೌಚಾಲಯ ಏನು ನೀವು ಆ ಪೀಡೋಕ್ಕೆ ಕೇಳಿದ್ರೆ ಒಂದು ಶೌಚಾಲಯ ಎಲ್ಲರೂ ಒಂದು ಚಲೋ ಜಾಗದಾಗ ಮಾಡಿಕೊಡ್ರಿ, ನೀವು ಶೌಚಾಲಯ ಇದು ಸರಿಯಲ್ಲ ನೋಡ್ರಿ ಅಂತೇಳಿ PDO ಜೊತೆಗೆ ನಾನು ಮಾತಾಡಿದ್ರೆ PDO ಹೇಳ್ತಾನೆ, ಮೋದಿ ಸರ್ಕಾರದಿಂದ ಮನೆಗೆ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ, ಅವ್ರು ಅದನ್ನೇ ಮಾಡಬೇಕು. ಈಗ ಸಾರ್ವಜನಿಕರಾಗಿ ಟಾಯ್ಲೆಟ್ ಮಾಡೋದು ಬಂದ್ ಮಾಡ್ಯಾರ, ನಾ ಅದನ್ನು ಮಾಡಿಕೊಡಕ್ಕೆ ಬರೋಂಗಿಲ್ಲ ಅಂಥೇಳಿ ಉಡಾಪಿ ಉತ್ತರ ಕೊಡ್ತಾನವ. ಮನೆಗೆ ಅವ್ರು ಮಾಡ್ಕೋಬೇಕಂತ ಹೇಳಿ. ಈಗ PDOದು ಏನು ಕೆಲಸ ಆತಂದ್ರೆ ಮನೆಗೆ ಅವನೇ ಸ್ವತಃ ನಿಂತು ಮಾಡಿಕೊಟ್ಟು ಇದನ್ನು ಬಂದ್ ಮಾಡಿಸುವಂಥ ಕೆಲಸ ಅವನದಾಗಬೇಕು. ಅವ ಉಡಾಪಿ ಉತ್ತರ ಕೊಡ್ತಾನೆ. ನಮಗೆ 3 ಹಳ್ಳಿ ಕೊಟ್ಟಾರ, ನನಗೆ 3 ಹಳ್ಳಿನೇ ಬಗೆಹರಿಸೋದು ರಗಡಾಗ್ಯದ, ನಾ ಯಾವ ಕಡೆ ನೋಡಲಿ ಯಾವ ಕಡೆ ಬಿಡಲಿ ಅಂತೇಳಿ ಉಡಾಪಿ ಉತ್ತರ ಕೊಟ್ಟು ಹೋಗ್ತಾನೆ. ತಮ್ಮ ಹೆಸರು? ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ. ದಿನಾಂಕ 22 ಜನವರಿ 2026ರಂದು
ಕ್ರಮೇಣವಾಗಿ 2-3 ತಿಂಗಳಿಂದ ಈ ಗೊಂಟಾಣಿ ಜಾಗದಾಗ ಸುನಂದ ದೊಡ್ಡಮನೆಯವರು ಒಂದು ಪತ್ರೆ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಇದ್ದಂಥ ಜಾಗದಾಗ ಏಕಾಏಕಿ ಗ್ರಾಮ ಪಂಚಾಯತಿ ಮಟ್ಯಾಳ ಪಿ ಡಿ ಒ ಮತ್ತು ಸರ್ಕಾರದ ಅಧಿಕಾರಿಗಳು ಪ್ಲಸ್ ಕೋಲಾರ ಪೊಲೀಸ್ ಸಿಬ್ಬಂದಿಯವರ ನೇತೃತ್ವದಲ್ಲಿ ಏಕಾಏಕಿ ಬಂದು ಅವರು ಹಾಕಿರುವಂಥ ಶೆಡ್ಡನ್ನು ನೆಲಸಮ ಮಾಡಿ ಶೆಡ್ಡಲ್ಲಿರುವಂಥ ಪತ್ರೆಗಳನ್ನು ಎಲ್ಲ ನೆಲಸಮ ಮಾಡಿ ಆ ಹೆಣ್ಮಗಳು ಎಷ್ಟೇ ಗೋಗರಿದ್ರು ನನಗೆ ಮನೆ ಇಲ್ಲರಿ, ನನಗೆ ಮಕ್ಕಳು ಮರಿ ತೊಗೊಂಡು ನಾ ಎಲ್ಲಿಗೆ ಹೋಗಲಿ, ಈಗ ಒಮ್ಮಲಿಗೆ ನೀವು ಸಡನ್ನಾಗಿ ಬಂದು ಹಿಂಗೆ ಹೇಳಾರಕ್ಕೆ ಯಾರನ್ನ ಶೆಡ್ ತೆಗೆದು ಹೋಗಿದ್ರೆ ನಾ ಏನು ಮಾಡ್ರಿ ಸಾಹೇಬ್ರ ತೆಗಿಬೇಡ್ರಿ ಶೆಡ್ ಅಂತೇಳಿ ಆಕಿ ಎಷ್ಟೇ ಗೋಗರಿದ್ರು ನಾವು ಒಬ್ಬಾಕಿ ದಲಿತ ಹೆಣ್ಮಗಳದೀನಿ, ಇದು ಒಂದು ನನಗೆ ಕರುಣೆ ತೋರಿಸ್ರಿ, ನನಗೆ 4 ಮಕ್ಕಳು ನನ್ನ 5-6 ಮಕ್ಕಳು ತೊಗೊಂಡು ನಾನು ಜೀವನ ಮಾಡ್ತೀನಿ, ನನಗೆ ಹಂಗೆ ಮಾಡಬೇಡ್ರಿ ಸಾಹೇಬ್ರ, ಇಲ್ಲೇ ನಮ್ಮ ಭವನದ ಮುಂದೆನೇ ನಾ ಮಾಡ್ಕೊತಿದ್ದೀನಿ, ನನಗೆ ಇರ್ಲಾಕ ಅವಕಾಶ ಮಾಡಿಕೊಡ್ರಿ, ಮತ್ತೆ ಎಲ್ಲರ ಸೂರು ಸಿಕ್ಕರೆ ನಾ ಹೋಗ್ತೀನಿ ಎದ್ದು, ನಾ ಏನು ಇದನ್ನ ಜಾಗ ಬೇಕಂತ ಹೇಳಿ ಬೇಡತ್ತಿಲ್ಲ, ನನಗೆ ಇರ್ಲಾಕ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಎಷ್ಟೇ ಗೋಗರಿದ್ರು ಆ ಹೆಣ್ಮಗಳಿಗೆ ಅಲ್ಲಿ ಇರ್ಲಾಕ ಜಾಗ ಕೊಡ್ಲಾರ್ದೆ ಏನು ಹಾಕಿದಂಥ ಮಟ್ಯಾಳ ಗ್ರಾಮದಾಗ ಗೊಂಟಾಣಿ ಜಾಗ ದುನಿಯಾದೇ ಐತಿ. ಗೊಂಟಾಣಿ ಜಾಗ ಎಲ್ಲದ ಯಾರ್ದದ ಅಂಥೇಳಿ ಪಿ ಡಿ ಒದವ್ರಿಗೆ ಎಲ್ಲರಿಗೂ ಗಮನಕ್ಕೆ ಇರ್ತದೆ. ಪಿ ಡಿ ಅವರು ಇನ್ನು ಉಳಿದಂತಹ ಗೊಂಟಾಣಿ ಜಾಗದಾಗ ಯಾರ್ಯಾರು ಏನೇನು ಕಟ್ಕೊಂಡಾರ ಅವ್ರ ಗಮನಕ್ಕೆ ಬಂದಿರಲ್ಲ. ಬಟ್ ಒಬ್ಬ ದಲಿತ ಮಹಿಳೆ ಒಂದು ತಿಪ್ಪಿ ಮ್ಯಾಗ ನಾಯಿ ಹಂದಿ ಕುಡಿ ತಿರುಗಾಡಿದ್ರು ನಡೀತದೆ. ಬಟ್ ಒಬ್ಬರು ದಲಿತ ಮಹಿಳೆ ಒಂದು ಶೆಡ್ ಹೊಡ್ಕೊಂಡು ಇರಲಾರ್ದಂಥ ಪರಿಸ್ಥಿತಿ ಮಟ್ಯಾಳದಲ್ಲಿ ಉದ್ಭವ ಆಗ್ಯದ. ಸೊ ಇದಕ್ಕಾಗಿ ನಾವು ಕ್ರಮೇಣವಾಗಿ 5 ದಿನದಿಂದ ನಾವು ಹೋರಾಟ ಮಾಡಕತ್ತೀವಿ. ಇಲ್ಲಿವರೆಗೂ ಯಾವ MLA ಬಂದಿಲ್ಲ, MP ಬಂದಿಲ್ಲ, ಯಾವ ಅಧಿಕಾರಿಗಳೂ ಬಂದಿಲ್ಲ. ಬಂದು ನಿಮಗೆ ಏನಾಗ್ಯದ, ಏನು ತೊಂದರೆ ಆಗ್ಯದ, ಏನು ಶೆಡ್ ನೆಲಸಮ ಮಾಡಿ ಹೋದವರು ಇನ್ನೂವರೆಗೂ ಬಂದು ಏನು ತೊಂದರೆ ಆಗ್ಯದ ನಿಮಗೆ ಅಂಥೇಳಿ ಯಾರೂ ನಮಗೆ ಕೇಳಿಲ್ಲ. ನಿಮಗೇನು ತ್ರಾಸಾಗ್ಯದ, ಏನು ನೋವಾಗ್ಯದ ಅನ್ನೋದಂತೂ ಕೇಳಿಲ್ಲ. ಅದಕ್ಕಾಗಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಸುನಂದ ದೊಡ್ಡಮನೆಯವ್ರ ಜೊತೆಗೆ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ. ಇವತ್ತಿಗೆ 5ನೇ ದಿನ ನಾವು ಹೋರಾಟವನ್ನು ಕೈಗೊಂಡು, ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಾವು ಪ್ರತಿಭಟನೆ ಮಾಡತ್ತೀವಿ, ಈ ಪ್ರತಿಭಟನೆಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಸುನಂದ ದೊಡ್ಡಮನೆಯವ್ರಿಗೆ ಒಂದು ಶೆಡ್ ನಿರ್ಮಾಣ ಯಾರು ಕಿತ್ತು ಒಗ್ದಿದ್ದಾರಲ್ಲ ಅವರೇ ಬಂದು ಒಂದು ಶೆಡ್ ನಿರ್ಮಾಣ ಮಾಡಿಕೊಡುವ ತನಕ, ಮತ್ತು ನಮ್ಮ ಭವನ ಏನೈತಿ ಸಮುದಾಯ ಭವನ ಏನು ಮಾಡ್ಯಾರ, ಹೇಲುಕೇರಿ ಮಾಡ್ಯಾರ. ಇಲ್ಲಿ ಮಟ್ಯಾಳದಾಗ ಹೇಲುಕೇರಿ ಅಂದ್ರೆ ಸಮುದಾಯ ಭವನ ಹೆಸರಿಗಷ್ಟೇ. ಸಮುದಾಯ ಭವನದ ಸುತ್ತಮುತ್ತ ಊರಾಗಿದ್ದ ಹೆಣ್ಮಕ್ಳಟ್ಟು ಹೇಲುಕೇರಿ ಮಾಡಿಟ್ಟಾರ. ಆ ಸಮುದಾಯ ಭವನದ ಹತ್ರನೂ ಹೋಗೋಕ್ಕಾಗಲ್ಲಾಗ್ಯದ, ಅಷ್ಟು ಸ್ಮೆಲ್ ಹೊಡ್ಲಾತ್ತದ. ಸೊ ಇಂಥ ಪರಿಸ್ಥಿತಿ ಇಲ್ಲಿ ಈ ಮಟ್ಯಾಳ ಗ್ರಾಮದಾಗ ವಾತಾವರಣ ಉದ್ಭವ ಆಗೈತಿ. ಅದಕ್ಕೋಸ್ಕರ ನಾವು ಸುನಂದ ದೊಡ್ಡಮನೆಯವರಿಗೆ ಒಂದು ಶೆಡ್ ಆಗುವವರೆಗೂ ಮತ್ತು ನಮ್ಮ ಸಮುದಾಯ ಭವನಕ್ಕೆ ಒಂದು ಸರಿಯಾಗಿ ಸುಸಂಸ್ಕೃತವಾದಂಥ ವಾತಾವರಣ ಕಂಪೌಂಡ ಗಾರ್ಡನ್ ಆಗುವವರೆಗೂ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಅಂತ ಹೇಳ್ತೀವಿ. ಇನ್ನೂ ಈ ಪ್ರತಿಭಟನೆ ನಾವು ಜಿಲ್ಲೆಯಾದಂಥ ನಮ್ಮ ಸಂಘಟನೆಗಳು ಎಲ್ಲ ಕಡೆನೂ ಕರೆ ಕೊಟ್ಟಿದ್ದೀವಿ. ಎಲ್ಲರಿಗೂ ಒಂದೊಂದು ದಿನ ಅಥವಾ ಒಂದೊಂದು ತಾರೀಖನ್ನು ಕೊಟ್ಟು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭಾ ಹೊಸ್ಮನಿ, ರಾಜ್ಯ ಸಂಘಟನಾ ಸಂಚಾಲಕಿ, ಅಂಬೇಡ್ಕರ್ ವಾದ. ಇವತ್ತು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಯಾಳ ಗ್ರಾಮದಲ್ಲಿ ಇವತ್ತೇನು ಗೌಂಟಾನ್ ಜಾಗದಲ್ಲಿ ಒಬ್ಬ ದಲಿತ ಮಹಿಳೆ ಗೌಂಟಾನ್ ಜಾಗದಲ್ಲಿ ವಾಸ ಇರಲಿಕ್ಕೆ ಜಾಗ ಇಲ್ಲದ ಕಾರಣ ಒಂದು ಶೆಡ್ ನಿರ್ಮಾಣ ಮಾಡಿದ್ರೆ ಅದನ್ನು ಈ PDO ಗ್ರಾಮ ಪಂಚಾಯತಿ PDO ತಹಶೀಲ್ದಾರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅದನ್ನು ಯಾರಿಗೆ ನೋಟಿಸ್ ಕೊಡಲಾರ್ದೇ ಅದನ್ನು ಕಿತ್ತಿ ಸುಗ್ದಿದ್ದು ಅದನ್ನು ನಾವು ಮೊದಲೇಯಾಗಿ ಖಂಡಿಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಮಟ್ಯಾಳ ಗ್ರಾಮದಲ್ಲಿ ಸಾಕಷ್ಟು ಗೌಂಟಾನ್ ಜಾಗದಲ್ಲಿ ಸಾಕಷ್ಟು ಮನೆಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬೇರೆ ಜಾತಿಯವರು. ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಒಬ್ಬ ದಲಿತ ಮಹಿಳೆ ತನ್ನ ಬದುಕಿಗಾಗಿ ಒಂದು ಸೂರು ಕಟ್ಕೊತಾಳಪ್ಪ ಅಂದ್ರೆ ಅದನ್ನು ಕಿತ್ತಿ ಬಿಸಾಕುವಂಥ ಕೆಲಸ ಆಗ್ತದಪ್ಪ ಅಂದ್ರೆ ಅದನ್ನು ನಾವು ಖಂಡಿಸ್ಬೇಕಾಗತ್ತೆ. ಇವತ್ತು ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗೈತೆ ಅನ್ನೋದ್ರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಾಗೇವಾಡಿ ಮತ್ತು ಮುದ್ದೇಬಿಹಾಳದಲ್ಲಿ ಈ ಜಾತಿ ವ್ಯವಸ್ಥೆ ಬಸವಣ್ಣನ ಹುಟ್ಟಿದಂಥ ನಾಡು. ಇಲ್ಲಿ ಜಾತಿ ವ್ಯವಸ್ಥೆ ಬರಬಾರ್ದು. ಇಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಒಟ್ಟಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ದೇಶದಿಂದ ಏನು ಕುವೆಂಪು ಅವರು ಹೇಳಿದಾರಲ್ಲ, ಆ ರೀತಿ ಬದುಕಂಥ ಜನಾಂಗ ಇವತ್ತು ಏನಾಗ್ತಾ ಇದೆ, ತಮ್ಮಲ್ಲಿ ಕಲಹಗಳು ಉಂಟಾಗ್ತಾ ಇದೆ. ಇವತ್ತು ಇಲ್ಲಿ ಏನು ಸುನಂದ ದೊಡ್ಡಮನಿ ಅನ್ನೋಂಥ ಮಹಿಳೆ ಇಲ್ಲಿ ಒಂದು ತಿಪ್ಪಿಯುಗಿ ಜಾಗದಲ್ಲಿ ಕಸರ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಆ ಮನೆಯನ್ನು ಕಿತ್ತಾಕುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಕೂಡಲೇ ಮಹಿಳೆಗೆ ಪರಿಹಾರವಾಗಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಹಾಗೆಯೇ ಇಲ್ಲಿ ಅಂಬೇಡ್ಕರ್ ಭವನ ಇದೆ. ಆ ಅಂಬೇಡ್ಕರ್ ಭವನ ಸುತ್ತಲೂ ಕಂಪೌಂಡನ್ನು ಹಾಕಿಕೊಡ್ಬೇಕು. ಒಂದು ವೇಳೆ ಇದನ್ನು
ಇವು ಸರ್ಕಾರ ಮಾಡಿಕೊಡ್ಲಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಇವತ್ತೇನು ಶಾಂತ ರೀತಿಯಿಂದ ನಡೀತಾ ಇದೆ, ಇದು ಮುಂದೆ ಉಗ್ರವಾಗಿ ಈ ಹೋರಾಟ ಮುಂದುವರಿತೈತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಕಿತ್ಕೇಶಿ ಎಷ್ಟು ದಿವಸ ಆಯ್ತು ರೀ? ಇದು ನಿನ್ನೆ ಮೊನ್ನೆ 2 ದಿವಸ ಆಯ್ತು. ಟೋಟಲ್ ಆಗಿ 5 ದಿವಸ ಹಿಂದೆನೇ ಶೆಡ್ ಹಾಕೊಂಡಿದ್ದಾರೆ ಅವರು. ಅದಕ್ಕಿಂತ ಮುಂಚೆನೇ ಶೆಡ್ ಹಾಕೊಂಡು ಇಲ್ಲಿ ವಾಸ ಮಾಡ್ಕೊಂತ ಇದ್ರು ಸಹ ಇಲ್ಲಿ ಅಧಿಕಾರಿಗಳನ್ನೇ ಅವ್ರಿಗೆ ನೋಟಿಸ್ ಕೊಡಬೇಕು. ಇಲ್ಲಿ ಏನೋ ಒಂದು ಶೆಡ್ ಕಿತ್ತಬೇಕಾದ್ರೆ ಒಂದು ಇದು ಮಾಡಬೇಕಾದ್ರೆ ಒಂದು ನೋಟಿಸನ್ನು ಜಾರಿ ಮಾಡಬೇಕು. ಯಾವುದೇ ರೀತಿ ಹೇಳ್ದೆ ಕೇಳಿದ್ರೆ ಬಂದು ಶೆಡ್ ಕಿತ್ತು ಅಂಥದ್ದು ಅದು ತಪ್ಪದು. ಹೀಗಾಗಿ ಕೂಡಲೇ ಪಂಚಾಯಿತಿಯವರು, ತಹಶೀಲ್ದಾರ್ ಅವರು ಇದ್ರ ಮುಂದಾಳತ್ವ ವಹಿಸ್ಕೊಂಡು, ಇಲ್ಲಾಂದ್ರೆ ಜಿಲ್ಲಾಡಳಿತದಿಂದ ಯಾರಾದರೂ ಒಬ್ಬರು ಬಂದು ಕಿಸಿದ ಮುಂದಾಳತ್ವ ವಹಿಸ್ಕೊಂಡು ಆ ಮಹಿಳೆಗೆ ಪುನಃ ಶೆಡ್ಡನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಇದ್ದಂಥ MLA ಅವ್ರಿಗೆ ಏನಾರ ಕಿವಿ ಮಾತು ಇಟ್ಟರೆ? ಇಲ್ಲ, MLA ಅವರು ನಾವು ಇನ್ನೂವರೆಗೆ ಭೇಟಿಯಾಗಿಲ್ಲ. ಇಲ್ಲಿ ಹೋರಾಟ ಇಲ್ಲಿ ಆ ಮಹಿಳೆ ಕಿತ್ತಿದಂಥ ಜಾಗದಲ್ಲಿನೇ ಹೋರಾಟ ಪ್ರಾರಂಭವಾಗಿದೆ. ಇದು ಶಾಂತ ರೀತಿಯಿಂದ ಹೋರಾಟ. ಇದು ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದೆ ಅದನ್ನು ಉಗ್ರ ಸ್ವರೂಪನ ತಾಳ್ತೈತೆ ಅನ್ನೋ ಅಂತ ಮಾತನ್ನು ಕೂಡ ಹೇಳಿ ಬಯಸ್ತೇವೆ. ತಮ್ಮ ಹೆಸರು? ನನ್ನ ಹೆಸರು ಸಂಜೀವ್ ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗ ಸಂಚಾಲಕ. ಗೋಟನ್ ಐತೇಳಿ ಒಂದು ಕಚರ ಹೋಗಿತಿದ್ರು ಸರ್. ಇಲ್ಲಿ ತಿಪ್ಪಿ ಜಾಗ ರೀ, ಇದು ತಿಪ್ಪಿ ಜಾಗ ಐತೇಳಿ ನನಗೆ ಇರಾಕ್ ಜಾಗ ಇದ್ದಿದ್ದಿಲ್ಲ ರೀ. ನಾನು 5-6 ಮಕ್ಳದವ ತೊಗೊಂಡು ಕೇರಂದಲ್ಲಿ ಬಾಡಿಗೆ ಮನೆಯಾಗ ಸಂಸಾರ ಮಾಡ್ತೀನಿ ರೀ ಸರ್. ಇರಾಕ್ ಜಾಗ ಎಲ್ಲ ಎಲ್ಲರೂ ಹೊಡ್ಕೋದ್ರೆ, ಎಲ್ಲರಿಗೆ ಮನೆಗಳದಾವ, ಎಲ್ಲ ಮಾಡಿ ಅವ್ರಿಗೆ ಏನೂ ಮಾಡಿಲ್ಲ ರೀ ಸರ್. ನಾವು ಒಂದು ದಲಿತ ಹೆಣ್ಣು ಮಗಳು, ನನಗೆ ಇರಾಕ್ ಜಾಗ ಇಲ್ಲ ಅಂತೇಳಿ ಇಲ್ಲಿ ಗೌಟನ್ ಐತಿ ತಿಪ್ಪಿ ಹೋಗಿತಾರ. ಅದನ್ನು 2-3-4 ಆಳು ಹಚ್ಚಿದ್ರು, ಸ್ವಚ್ಛ ಮಾಡ್ಕೊಂಡು ಗರಸ್ ಸುರಿಸಿ ಅದಕ್ಕೆಲ್ಲ ಲೋನ್ ತಕ್ಕೊಂಡು 2-3 ಲಕ್ಷ ಖರ್ಚು ಮಾಡಿದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚಾಗೈತೆ ರೀ ಸರ್. 23 ಟ್ರಿಪ್ ಗರಸ್ ಸುರಿಸಿ ಸ್ವಚ್ಛ ಮಾಡ್ಕೊಂಡು ಇಲ್ಲಿ ಒಂದು ಶೆಡ್ ಹೊಡ್ಕೊಂಡಿದ್ದೆ ರೀ ಸರ್. ಇದ್ರ ಉಳಿದವ್ರಿಗೆ ಏನೂ ಮಾಡಿಲ್ಲ. ಇವತ್ತು ದಲಿತ ಹೆಣ್ಣು ಮಗಳ ಅಂತ ಹೇಳಿಕೆರೆ ಬರೋಬರ ಎಲ್ಲ ಸರ್ಕಾರಿ ಅಧಿಕಾರಿಗಳು ನಿಂತ ಮುಂದೆ ನನ್ನ ಶೆಡ್ ಕಿತ್ತಿಸಿ ನನಗೆಲ್ಲ ಅವಮಾನ ಮಾಡಿಕ್ಯಾರ. ನನ್ನ ಶೆಡ್ ಎಲ್ಲ ಕಿತ್ತಿಕ್ಯಾರ, ಬೀದಿಗೆ ಊಸ್ ಹೋಗ್ಯಾರ ಸರ್. ನನಗೆ ನ್ಯಾಯ ಸಿಗೋವರೆಗೂ ನಾ ಈ ಜಾಗದಾಗ ಹೋರಾಟ ಮಾಡ್ತೀನಿ ರೀ ಸರ್. ಈಗ ನಿಮಗೆ ಅಷ್ಟೇ ಇದು ಮಾಡ್ಯಾರ, ಉಳ್ಕಿದವ್ರಿಗೆ ಏನು ಅರ್ಥ ಮಾಡ್ಯಾರಿ ಸರ್. ಉಳಿದವ್ರಿಗೆ ಎಲ್ಲ ಮನೆ ಏನು ಹಕ್ಪತ್ತಿರಲ್ಲ, ಏನಿಲ್ಲ ಅಂಥವ್ರಿಗೆಲ್ಲ ಏನು ಮಾಡಿಲ್ಲ ರೀ ಸರ್. ಇವತ್ತು ಇಕ್ಕಿದೇನೋ ಈ ಹೆಣ್ಮಗಳು ಇಲ್ಲಿ ಹಾಕಿರ್ತಾಳೆ ಅಂತೇಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕಿತ್ತು ಬೀದಿಗೆ ಹೋಗ್ದಾರೆ ಸರ್. ಎಲ್ಲರೂ ಮುಂದೆ ನಿಂತು ನೋಡ್ತಿದ್ದಾರೆ, ನನ್ನ ಮನೆ ಕಿತ್ತಬೇಡ್ರಿ ಸರ್, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರೀ, ನನಗೊಂದು ಅವಕಾಶ ಮಾಡಿಕೊಡು ಅಂತ ಹೇಳಿದೆ ರೀ. ಒಂದಿನ ನನಗೆ ಅವಕಾಶ ಮಾಡಿಕೊಡ್ರಿ ಸರ್, ಕಿತ್ತಬೇಡ್ರಿ, ನಿಮ್ಮ ಕೈ ಮುಗಿತೀನಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರ ಕರ್ನ ಬರಲಿಲ್ಲ ರೀ ಸರ್. ನಾನು ಬೋಡಿಜನ್ ಎಲ್ಲ ತಂದು ಒಟ್ಟು ಎಲ್ಲ ಬೋಡಿಜನ್ ಹಚ್ಚಿ ಎಲ್ಲ ಪತ್ರಾಶಿ ಕಿತ್ತಿ ಎಲ್ಲ ಸತ್ಯನಾಶ ಮಾಡ್ಕ್ಯಾರಂದು ಹಾಕೋರು ಬೀದಿಗೆ ಊದು ಹೋಗಿಬಿಟ್ರಿ ಸರ್. ಅವತ್ತು ಯಾರು ಬಂದಿದ್ರಮ್ಮ? ಎಲ್ಲ ಪಂಚಾಯತಿ ಪಿಡಿಗಳಿದ್ದಾರೆ ರೀ, ತಹಸೀಲ್ದಾರ್ ಸಾಹೇಬ್ರು ಬಂದಿದ್ರು, ತಲಾಟೆ ಅವರು ಇದ್ರು, ಎಲ್ಲರೂ ಇದ್ರು ಸರ್. ಮತ್ತು ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಯಾರು ಇಲ್ಲನ್ರಿ? ಇದ್ದರು, ಪಂಚಾಯತಿ ಅಧ್ಯಕ್ಷಗಳು ಎಲ್ಲರೂ ಇದ್ದರು. ಎಲ್ಲರೂ ನಿಂತು ನೋಡ್ತಿದ್ರು, ಆ ಕಡೆ ಅರ್ಧ ಈ ಕಡೆ ಅರ್ಧ ಊರು ಮಂದಿನೇ ಇದ್ದಾರೆ. ಎಲ್ಲರೂ ಕೂತು ನನ್ನ ಮುಂದೆ ಕೂತು ಶೆಡ್ ಕಿತ್ಸ್ಯಾರಿ ಸರ್. ಅಂದ್ರೆ ಗೌರ್ಮೆಂಟ್ ವತಿಯಿಂದ ನಿಮಗೆ ಏನೂ ಬಂದಿಲ್ಲ? ಏನೂ ಬಂದಿಲ್ಲ ರೀ ಸರ್. ಈಗ ಮುಂದೆ ನಿಮಗೆ ಇದು ಕೊಡಲಿಲ್ಲ ಅಂತ ಹೇಳಿದ್ರೆ ತಾವು ಏನು ಮುಂದಿನ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಹೋರಾಟ ಹಾಕೊಂಡೇನ್ರಿ ಸರ್. ಎಲ್ಲರಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯ ಇಲ್ಲಲ್ರಿ ಸರ್. ಇವತ್ತು ನಾನು ಕಿತ್ತು ಬಿಸಾಕದಂಗೆ ಅವ್ರದ್ದು ಕಿತ್ತಲಿಲ್ಲರಿ ಸರ್. ಇವತ್ತು ಅವ್ರು ಹಕ್ಪತ್ರ ಏನ್ರಿ ಇಲ್ಲಲ್ಲ, ಅವರು ಎಲ್ಲ ಕಿತ್ತುಗಿಲ್ಲ. ಇವತ್ತು ಗೌಟನ್ದಾಗ ಯಾರು ಹಾಕೊಂಡಾರಲ್ಲ ಅವರು ಎಲ್ಲ ಕಿತ್ತಲಿ. ಈಗ ನಾನು ಹೆಂಗೆ ಕಿತ್ತಾರಲ್ಲ ಹಂಗೆ ಕಿತ್ತಲಿ. ಇಲ್ಲ ನನಗೆ ಬಡತಿ ನಾನು ಎಲ್ಲ ಹಾಳು ಮಾಡ್ಕೊಂಡು ಮನೆ ಹಾಕೊಂಡಿನಿ, ಇದನ್ನು ಹೆಂಗೆ ರದ್ದುಗೊಳಿಸ್ಯಾರ ಆ ಮನೆ ಅವ್ರ ಹಾಕಿಕೊಳ್ರಿ ಸರ್. ಈ ಚಪ್ರ ಶೆಡ್ ಎಲ್ಲ ಹೆಂಗೆ ನನ್ನ ಕಿತ್ತು ಎಳಗಾಲ ಮಾಡ್ಯಾರಲ್ಲ ಹಂಗೆ ಹಾಕಿಕೊಡ್ಲಿಲ್ಲ ಅಂದ್ರೆ ಒಬ್ರಿಗೊಂದು ನ್ಯಾಯ ನನಗೊಂದು ನ್ಯಾಯ ಬೇಡ್ರಿ ಸರ್. ಎಲ್ಲರಿಗೂ ನ್ಯಾಯ ಸಿಗಬೇಕು. ಇವತ್ತು ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯ ಬಿಡಲ್ರಿ. ನಾ ಏನು ಅನ್ಯಾಯ ಮಾಡಿಲ್ಲ, ಸರ್ಕಾರ ಜೋಡಿನ ಹೋರಾಟ ಮಾಡತ್ತೀನಿ. ಯಾರು ಹೊಲ ಮನಿನ ಕಸ್ಕೊಳಕತ್ತಿಲ್ಲ ರೀ ಸರ್. ಸರ್ಕಾರಿ ಜಾಗದಾಗ ನಾ ಒಂದು ಮನೆ ಚಪ್ರ ಹಾಕೊಂಡಿದ್ರೆ ನಂದು ಕಿತ್ತಾರಿ ಸರ್. ಅವ್ರು ಅದಕ್ಕೆ ನಾನು ನ್ಯಾಯ ಕೇಳಕತ್ತೀನಿ ಅವ್ರ ಜೋಡಿ. ಈಗ ಎಷ್ಟು ವರ್ಷದಿಂದ ಇಲ್ಲಿದ್ದೀರಮ್ಮ? ನಾ ಇವತ್ತು ಇಲ್ಲಿ 20 ವರ್ಷ ಆತ್ರಿ ನಾವು ಇಲ್ಲೇ ಇದ್ದು. ಮತ್ತು ಇನ್ನೂ ತನಕ ಎಷ್ಟು ಎಲ್ಲಿದ್ದೀರಿ ತಾವು? ನಾವು ಮರಾಠ ದಿವಸಕ್ಕಿದ್ದೀರಿ ಪೈಲ ಬಾಡಿಗೆ ಮನೆಗಳಾಗದನ್ ರೀ. ಇಲ್ಲಿ 20 ವರ್ಷ ಆತ್ರಿ ಊರಿಗೆ ಬಂದ ಬಾಡಿಗೆ ಮನೆ ಆಗದನ್ರಿ ಸರ್. ನಾನು ತಮ್ಮ ಹೆಸರಮ್ಮ? ಸುನಂದ ದೊಡ್ಡ ಮನೆ ರೀ. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಗೌಟಾರ್ ಜಾಗದಲ್ಲಿ ದಲಿತರನ್ನು ಒಕ್ಕಲೆಬ್ಬಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.